ಸೀದಾ ನಮ್ಮ ಮಕ್ಕನ ಹತ್ರ ಹೋಗಿ ಇವಳೆ ಹುಡುಗಿ ಸೋನ್ಸೋ ಎಕ್ಸೆಟ್ರಾ 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 ಇದಕ್ಕೆ ನೀನು ಒಪ್ಪಿಗೆ ಕೊಡಬೇಕು ಅಂತ ಡೈರೆಕ್ಟಾಗಿ ಕೇಳ್ತೀನಿ. ಡೈರೆಕ್ಟಾಗಿ ಕೇಳಿದ್ರೆ ಒದಿತೀನಿ, ಚರ್ಮ ಸುಲಿತೀನಿ ಅಂತಾಳೆ. ಸೊ ಇಂಡೈರೆಕ್ಟಾಗಿ ಕೇಳ್ತೀನಿ. ಪಿಂಕಿ ಪಿಂಕಿ ಅಂಕಲ್ ಬಂದಾಯ್ತು, ಅಂಕಲ್ ಮನೆಗೆ ಬಂದಾಯ್ತು. ಏ ಪಿಂಕಿ, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು, ಇಲ್ಲಿ ನೋಡು. ಏನು ವಿಜಯ್, ಇವತ್ತು ತುಂಬಾ ಸಂತೋಷವಾಗಿದೆಯಾ? ಏನ್ ಸಮಾಚಾರ? ಯಾಕೆ ಇರಬಾರ್ದಾ? ಬೇಡ ಅಂದ್ರೆ ಹೇಳು, ಮತ್ತಿದ್ದು ಬಿಡ್ತೀನಿ. ಮಹಾರಾಯನ ಹಾಗೆ ಇರು, ಯಾರು ಬೇಡ ಅಂತಾರೆ? ಥ್ಯಾಂಕ್ ಯು. ಅಕ್ಕ, ಕಾಫಿ ಕುಡಿತೀಯಾ? ಅಯ್ಯೋ, ನೀನ್ ಕೇಳಿದ್ರೇನೆ ಕುಡ್ದಷ್ಟು ಸಂತೋಷ ಆಗೋಯ್ತು. ಏನಕ್ಕ ಇಷ್ಟು ನಡೆದೋಗ್ಬಿಟ್ಟಿದ್ಯಾ? ನನ್ಗೊಂದು ಮಾತು ಹೇಳ್ತಿದ್ರೆ ಪೆಟ್ರೋಲ್ ಬಗ್ಗಿಂತ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತಂದಾಗ್ತಿದ್ನಲ್ಲ. ಅಕ್ಕ, ನಿನ್ನ ನೋಡ್ತಿದ್ರೆ ನನಗೆ ಸಿಕ್ಕಾಪಟ್ಟ ಹೊಟ್ಟೆ ಕಿಚ್ಚು ಬರುತ್ತೆ, ತುಂಬಾ ಸಂತೋಷನೂ ಆಗುತ್ತೆ. ನಿನ್ನಂತ ಅಕ್ಕನ್ ಪಡೆದಿದ್ದೀನಲ್ಲ ಅಂತ ತುಂಬಾ ಹೆಮ್ಮೆ ಪಡ್ತೀನಿ ಅಕ್ಕ. ಏನು ತಲೆ ಮೇಲೆ ಐಸ್ ಇಡ್ತಿದ್ಯಾ? ಚೆ ಐಸಲಕ್ಕ, ನಿಜವಾಗ್ಲೂ ಹೇಳ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿಲಿ ಒಂದು ಕೆರೆಯಿಂದ ಎಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ. ಅದೇ ಹಳ್ಳಿಲಿ ಒಬ್ರು ಮೇಷ್ಟ್ರಿದ್ರೆ ಎಷ್ಟು ಜನಗಳಿಗೆ ವಿದ್ಯಾದಾನ ಮಾಡಿದಾಗತ್ತೆ. ನಿನ್ನಂತಹ ಒಬ್ರು ಡಾಕ್ಟರ್ ಇದ್ರೆ ಎಷ್ಟು ಜನ ರೋಗಿಗಳಿಗೆ ಸೇವೆ ಮಾಡಿದಾಗತ್ತೆ. ನೀನು ಮಾಡ್ತಿರೋ ಸಮಾಜ ಸೇವೆ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ. ಪರವಾಗಿಲ್ವೇ, ಒಂದೊಂದ್ಸಲ ಒಳ್ಳೆ ವಿಷಯದ ಬಗ್ಗೆನೂ ಯೋಚಿಸ್ತೀಯ. ಅದ್ ಸರಿ, ಹೊಟ್ಟೆ ಕಿಚ್ಚು ಅಂದಿಯಲ್ಲ, ಯಾಕೆ? ನಿನ್ ಹಾಗೆ ನಾನಿಲ್ವೇ? ನಿನ್ ಹಾಗೆ ನಾನು ಆಗ್ಲಿಲ್ವೇ? ಅದೇ ನನಗೆ ಹೊಟ್ಟೆ ಕಿಚ್ಚು. ಅದಕ್ಕೆ ಪ್ರಯತ್ನ ಮಾಡ್ಬೇಕು, ಪ್ರಯತ್ನ. ಹೇಗೆ ಸಾಧ್ಯ? ನೀನು ಲಕ್ಷಕ್ಕೊಬ್ಳು, ಲಾಖೊಮ್ಮೆ ಏಕ್, 1000 ಬರುತ್ತೆ, 1 among 1000. ಆದ್ರೆ ನಾನು ಅಕ್ಕ, ನಿಂದೇನಿದ್ರು ಹೈ ಲೆವೆಲ್, ನಂದು ಸ್ಮಾಲ್ ಲೆವೆಲ್, ಲೋ ಲೆವೆಲ್. ಅಕ್ಕ, ಪ್ರಪಂಚದಲ್ಲಿರೋ ಮಹಾನುಭಾವರೆಲ್ಲ ಅವರ ಜೀವನದಲ್ಲಿ ದೊಡ್ಡ ದೊಡ್ಡ ತ್ಯಾಗಗಳನ್ನ ಮಾಡಿದ್ದಾರೆ. ನಾನೇನು ಮಾಡೋಕ್ಕಾಗ್ಲಿಲ್ವೇ? ಮನುಷ್ಯ ಬದುಕಿರೋದು 4 ದಿವಸ. ಈ ದೇಹ ನಶ್ವರ ಅಕ್ಕ, ನಶ್ವರ. ಅದಕ್ಕೆ ಬದುಕಿರೋ 4 ದಿವಸದಲ್ಲಿ ಯಾರಿಗಾದ್ರೂ ನನ್ನ ಲೆವೆಲ್ನಲ್ಲಿ ಚಿಕ್ಕ ತ್ಯಾಗ ಮಾಡಬೇಕು ಅಂತ ನನ್ನ ಆಸೆ. ಏನಪ್ಪಾ ಅದು ಚಿಕ್ಕ ತ್ಯಾಗ? ಯಾವ್ದಾದ್ರು ಕುರುಡಿಗೋ ಕುಂಟಿಗೋ, ಕಿವಿಡಿಗೋ ಮೂಗಿಗೋ ಬಾಳ್ ಕೊಡ್ಬೇಕು ಅಂತ ನನ್ನ ಆಸೆ. ಏನಂತೀಯ? ಓದಿತೀನಿ, ಚರ್ಮ ಸುಲಿತೀನಿ. ಬೇಡ ಅಂತ ಹೇಳಿದ್ರೆ ಕೇಳಿದೆ ನೀನು? ಹಾಗೆಲ್ಲ ಮಾಡ್ಬಾರ್ದು ಮರಿ, ಹಾಗೆಲ್ಲ ಮಾತಾಡ್ತಾರಮ್ಮ.